ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 7, 8. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 7. ತುರಂಗವಾಹನಂ ವಂದೇ ಜಗದೀಶಂ ದಯಾನಿಧಿಂ ಚಕ್ರಪಾಣಿಂ ಲಸತ್ಪಾಲಂ ದಿವ್ಯಾಯುಧ ಸಮನ್ವಿತಂ. ಶ್ರೀಹರಿಯು ಬೇಟೆಗಾರನ ವೇಷವನ್ನು ಧರಿಸಿ ಪದ್ಮಾವತಿಯ ಗುಂಪಿನ ಬಳಿಗೆ ಬಂದನು. ಮದಗಜಕ್ಕೆ ಹೆದರಿದ್ದ ಆ ಚೆಲುವೆಯರು ಮರದ ಮರೆಯಲ್ಲಿ ನಿಂತು ಏನಾಗುವುದೋ ಎಂದು ವಿಫಲರಾಗಿದ್ದರು. ಮದಗಜವು ಗೀಳಿಡುತ್ತಾ ಬಂದು ಆ ದಿವ್ಯಾಂಬರಧಾರಿ ಪುರುಷನನ್ನು ನೋಡಿ ನಮಿಸಿ ಶರಣಾಗಿದ್ದನ್ನು ನೋಡಿ ಅವರು ಚಕಿತರಾದರು. ಬೇಟೆಗಾರನ ನಿಲುವು, ಚೆಲುವು, ಧೈರ್ಯ, ಸಾಹಸಗಳನ್ನು ನೋಡಿ ಹಾಗೆಯೇ ನಿಂತರು. ಆಗ ಪದ್ಮಾವತಿಯು ತನ್ನ ಗೆಳತಿಯರಿಗೆ ಆ ಬೇಟೆಗಾರನ ಬಗ್ಗೆ ತಿಳಿದು ಬರುವಂತೆ ಹೇಳಿ ಕಳುಹಿಸಿದಳು. ಗೆಳತಿಯರು ಶ್ರೀನಿವಾಸನ ಬಳಿಗೆ ಬಂದು, ನೀನು ಯಾರು, ಎಲ್ಲಿಂದ ಬಂದಿರುವೆ, ಏಕೆ ಬಂದಿರುವೆ ಎಂದು ಕೇಳಿದರು. ಆಗ ಶ್ರೀಹರಿಯು, ನಾನು ಕನ್ಯಾಪೇಕ್ಷಿಯಾಗಿ ಇಲ್ಲಿಗೆ ಬಂದಿರುವೆ, ಉಳಿದಿದ್ದೆಲ್ಲ ಮುಖ್ಯವಲ್ಲ, ನನಗೆ ರಾಜನ ಬಳಿ ಕೆಲಸವಿದೆ ಎಂದು ನುಡಿದನು. ಪದ್ಮಾವತಿಯ ಬಳಿ ಸಾರುತ್ತಾ, ನಾನು ಚಂದ್ರವಂಶದಲ್ಲಿ ವಸುದೇವ ದೇವಕಿಯರ ಮಗನಾಗಿ ಜನಿಸಿದೆ. ಬಲರಾಮ ನನ್ನ ಸೋದರ, ಸುಭದ್ರೆ ನನ್ನ ತಂಗಿ, ಪಾಂಡವರು ನನಗೆ ಪರಮಾಪ್ತರು. ಶ್ರಾವಣ ಕೃಷ್ಣ ಅಷ್ಟಮಿಯೇ ಜನಿಸಿದ ಕಾರಣ ನನ್ನನ್ನು ಕೃಷ್ಣ ಎನ್ನುತ್ತಾರೆ. ಈಗ ನಿನ್ನ ಕುಲ ಗೋತ್ರ ವಿವರಗಳನ್ನು ತಿಳಿಸು ಎಂದು ನೇರವಾಗಿ ಕೇಳಿದನು. ರಾಜಕುಮಾರಿ ಪದ್ಮಾವತಿಯು, ಹೇ ಬೇಡ ರಾಜನೇ, ನನ್ನದು ಚಂದ್ರವಂಶ, ತಂದೆ ಆಕಾಶರಾಜ, ನನ್ನ ಹೆಸರು ಪದ್ಮಾವತಿ, ಅತ್ರಿ ಗೋತ್ರ ನಮ್ಮದು, ನೀನಿನ್ನು ಹೊರಡು ಎಂದು ನಿಷ್ಠುರವಾಗಿ ನುಡಿದಳು. ಶ್ರೀನಿವಾಸನು ಮೋಹ ಪರವಶನಾದ ಸಾಮಾನ್ಯ ಮಾನವನಂತೆ, ಹೇ ಪದ್ಮಾವತಿ, ನಾನು ನಿನ್ನ ರೂಪಕ್ಕೆ ಮೋಹಿತನಾಗಿದ್ದೇನೆ. ಈಗ ನಿನ್ನ ಹೊರತು ನನಗೆ ಯಾರ ಮೇಲೂ ಆಸೆ ಇಲ್ಲ. ನೀನು ನನ್ನ ರಾಣಿಯಾಗು. ನಿನ್ನ ಸಂಘ ಸುಖವನ್ನು ಬಿಟ್ಟು ನನಗೆ ಬೇರೆ ಏನೂ ಬೇಡ. ನಮ್ಮಿಬ್ಬರಿಗೂ ಋಣ ಸಂಬಂಧವಿದೆ. ಇಲ್ಲದಿದ್ದರೆ ನನಗೆ ನಿನ್ನ ಮೇಲೆ ತೀವ್ರ ಮೋಹ ಬರುತ್ತಿರಲಿಲ್ಲ. ನನ್ನನ್ನು ವರಿಸು ಎಂದನು. ಕಿರಾತ ವೇಷಧಾರಿ ಶ್ರೀನಿವಾಸನ ಮಾತುಗಳಿಂದ ಕುಪಿತಳಾದ ಪದ್ಮಾವತಿಯು ಒಂದು ಸಣ್ಣ ಕಲ್ಲನ್ನು ತೆಗೆದು ಬೇಟೆಗಾರನ ಕುದುರೆಗೆ ಹೊಡೆದಳು. ಇದೇ ನೆಪವಾಗಿ ಆ ಅಶ್ವವು ಸಾವನ್ನಪ್ಪಿತು. ಶ್ರೀನಿವಾಸನು ನಿರಾಶೆಯಿಂದ ಕೂಡಿದವನಂತೆ ನಟಿಸುತ್ತಾ ತನ್ನ ಕೂದಲೆಗಳನ್ನು ಕೆದರಿಕೊಂಡು ಬೆಟ್ಟವನ್ನೇರಿ ತನ್ನ ಬಿಡಾರ ತಲುಪಿದನು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆಯ 7ನೇ ಅಧ್ಯಾಯ ಮುಗಿಯಿತು. ಅಧ್ಯಾಯ 8. ಮಾಯಾವಿನಂ ಮಹದ್ಭೂತಂ ಸರ್ವಲೋಕ ವಿಭುಂ ಹರಿಂ ಧ್ಯಾಯೇತ್ ಪದ್ಮಾಪ್ರಿಯಾಂ ದೇವಂ ಸರ್ವದಾ ಕೃಷ್ಣಮವ್ಯಯಂ. ಪರಮಾತ್ಮನು ಬೇಟೆಯಿಂದ ಮರಳಿ ಬಂದವನು ಆಯಾಸಗೊಂಡವನಂತೆ ಮಲಗಿದನು. ಬಕುಲಾದೇವಿಯು ಪ್ರೀತಿಯಿಂದ ಭೋಜನಕ್ಕೆ ಆಹ್ವಾನಿಸಿದಳು. ಆದರೂ, ಅಮ್ಮ, ನನಗೆ ಹಸಿವಿಲ್ಲ, ನಾನು ಊಟ ಮಾಡಲಾರೆ ಎಂದ ಸ್ವಾಮಿಯು ದುಃಖದಿಂದ ಮಲಗಿದನು. ಬಕುಲಾದೇವಿಯು, ಹೇ ಶ್ರೀನಿವಾಸ, ನಿನ್ನ ಚಿಂತೆಯಾದರೂ ಏನು? ಬೇಟೆಗೆ ಹೋದಾಗ ನಿನ್ನನ್ನು ಯಾರಾದರೂ ಘಾತಿಸಿದರೆ, ನಿನ್ನ ಮನವನ್ನು ಯಾವ ಕನ್ಯೆಯೇ ಆದರೂ ಅಪಹರಿಸಿದಳೆ? ಭೂತಗಳಿಗೆ ಹೆದರಿರುವೆಯಾ? ನಿನ್ನ ಮುಖವೇಗೆ ಮಂಕಾಗಿದೆ? ಊಟವಿಲ್ಲದೆ ಮಲಗಬೇಡ ಕಂದ. ನಿನ್ನ ಮನೋಗತವನ್ನು ತಿಳಿಸು. ನಿನ್ನ ವೇದನೆ ಯಾವುದು, ನನ್ನಲ್ಲಿ ಮುಚ್ಚಿದ ಹೇಳು ಕಂದ ಎಂದು ಬೇಡಿಕೊಂಡಳು. ಶ್ರೀನಿವಾಸನ ಪಾದಗಳನ್ನು ಮಾತೃವಾತ್ಸಲ್ಯದಿಂದ ಹಿತವಾಗಿ ಒತ್ತಿದಳು. ಅವನ ಕಣ್ಣೀರನ್ನು ಒರೆಸಿ, ಶ್ರೀನಿವಾಸ, ಏನಾಯಿತೆಂದು ತಿಳಿಸದೇ ಇದ್ದರೆ ನಾನೂ ಉಪವಾಸವನ್ನು ಮಾಡುತ್ತೇನೆ. ನಿನ್ನ ಮುಖವೇಗೆ ಕುಂದಿದಂತೆ ತೋರುತ್ತಿದೆ ಎಂದು ಮಮತೆಯಿಂದ ಕೇಳಿದಳು. ಶ್ರೀನಿವಾಸನು, ಅಮ್ಮ, ನಾನು ಹೆದರಿಲ್ಲ. ನನ್ನ ಸ್ಮರಣೆಯಿಂದಲೇ ಭೂತಾದಿಗಳು ಪಲಾಯನ ಮಾಡುತ್ತವೆ ಎಂದ ಮೇಲೆ ನನಗೆಂಥ ಅಂಜಿಕೆ? ಆದರೆ ನಾನು ಪದ್ಮಾವತಿ ಎಂಬ ರಾಜಕುಮಾರಿಗೆ ಮನಸೋತಿದ್ದೇನೆ. ಅವಳಿಲ್ಲದೆ ನಾನಿರಲಾರೆ. ನೀನು ಅವಳನ್ನು ನನಗೆ ಮದುವೆ ಮಾಡಿಸಿದರೆ ಪುಣ್ಯ ಭಾಗಿಯಾಗುವೆ. ನೀನೇ ನನ್ನ ತಾಯಿ, ತಂದೆ, ಬಂಧು, ಸ್ನೇಹಿತ, ಪ್ರಹ್ಲಾದ, ಕ್ರೂರರಂಥ ಭಕ್ತೆ. ನನ್ನ ಪತ್ನಿಯಾಗುವಂತೆ ಏನಾದರೂ ಉಪಾಯ ಮಾಡು ಎಂದು ಏನೂ ಅರಿಯದವನಂತೆ ಹೇಳಿದನು. ಆಗ ಬಕುಲಾದೇವಿಯು, ಶ್ರೀನಿವಾಸ, ಆ ಪದ್ಮಾವತಿ ಎಲ್ಲಿರುವಳು? ನಿನ್ನ ಮನಸ್ಸನ್ನು ಕದ್ದಳೆಂದರೆ ಆಕೆ ಅಪ್ರತಿಮ ಸುಂದರಿಯೇ ಆಗಿರಬೇಕು. ಲೋಕಮೋಹಕನಾದ ನಿನ್ನನ್ನು ಗೆದ್ದ ಆ ಚೆಲುವೆ ಯಾರು ಹೇಳು ಕಂದ ಎಂದು ಕೇಳಿದಳು. ಶ್ರೀನಿವಾಸನು ಮಂದಸ್ವರದಲ್ಲಿ, ಅಮ್ಮ, ನಾನೇನೆಂದು ಹೇಳಲಿ? ಅವಳಿಗಿಂತ ನನಗೀ ಜಗತ್ತಿನಲ್ಲಿ ಪ್ರಿಯ ವಸ್ತುವಿಲ್ಲ. ನಾನು ಶ್ರೀರಾಮನಾಗಿ ಅವತರಿಸಿದಾಗಿನಿಂದ ಆಕೆ ನನ್ನ ಪ್ರಿಯಳು. ನಾನು ರಾಮನಾಗಿ ಕಾಡಿಗೆ ತೆರಳಿ ಮಾಯಾವಿ ರಾಕ್ಷಸರನ್ನು ಕೊಂದೆ.
ಆಗೊಂದು ದಿನ ನನ್ನ ಪತ್ನಿಯಾದ ಸೀತೆಯನ್ನು ಮಾಯಾವಿ ರಾವಣನು ನಾನಿಲ್ಲದಾಗ ಅಪಹರಿಸಿದನು. ಅಗ್ನಿದೇವನು ಸೀತೆಯ ಆಕ್ರಂದನವನ್ನು ಕೇಳಿ ಆಕೆಯನ್ನು ತನ್ನ ಲೋಕಕ್ಕೆ ಕರೆದೊಯ್ದನು. ವೇದಾವತಿ ಎಂಬ ತದ್ರೂಪಿ ಕನ್ಯೆಯನ್ನು ಸೃಜಿಸಿ ರಾವಣನನ್ನು ನಂಬಿಸಿದನು. ಹೀಗೆ ರಾವಣನು ನಿಜ ಸೀತೆಯ ಬದಲಿಗೆ ಮಾಯಾ ಸೀತೆಯನ್ನೇ ಕದ್ದೊಯ್ದನು. ಲಂಕೆಯ ಅಶೋಕವನದಲ್ಲಿ ಇರಿಸಿದನು. ಅನಂತರ ವಿಷಯ ತಿಳಿದ ನಾನು ವಾನರ ರಾಜ ಸುಗ್ರೀವನ ಸ್ನೇಹವನ್ನು ಬೆಳೆಸಿ ವಾನರ ಸೇನೆಯ ಸಹಾಯದಿಂದ ಸೀತೆಯನ್ನು ಹುಡುಕಿಸಿದೆ. ಹನುಮಂತನು ನನ್ನ ಅಂತರಂಗದ ಭಕ್ತನಾಗಿ ನಾನು ರಾವಣನನ್ನು ಸಂಹರಿಸಿ ಮತ್ತೆ ಸೀತೆಯನ್ನು ಕೂಡಿಕೊಂಡೆ. ಈ ಸಂದರ್ಭದಲ್ಲಿ ಅಗ್ನಿಯು ವೇದವತಿಯನ್ನು ತಾನು ಕೊಂಡೊಯ್ದು ಅಗ್ನಿ ಪರೀಕ್ಷೆಯ ಸಮಯದಲ್ಲಿ ನಿಜ ಸೀತೆಯನ್ನು ನನಗೆ ಒಪ್ಪಿಸಿದನು. ಸೀತೆಗೆ ಬದಲಾಗಿ ರಾಕ್ಷಸರ ಪೀಡೆಯನ್ನು ಅನುಭವಿಸಿದ ವೇದಾವತಿಗೆ ನಾನು 28ನೇ ಕಲಿಯುಗದಲ್ಲಿ ಶ್ರೀನಿವಾಸನೆಂದು ಅವತರಿಸಿದಾಗ ಪದ್ಮಾವತಿಯಾಗಿ ಕೈ ಹಿಡಿವೆ ಎಂದು ವಚನವನ್ನು ನೀಡಿದ್ದೆ. ಆ ವೇದಾವತಿಯೇ ಈ ಪದ್ಮಾವತಿ. ಇದಕ್ಕೆ ನನ್ನ ಪತ್ನಿ ಸೀತೆಯೇ ಕಾರಣ. ತನ್ನ ಪರವಾಗಿ ಲಂಕೆಯಲ್ಲಿ ವೇದನೆಯನ್ನು ಅನುಭವಿಸಿದ ವೇದವತಿಯ ಕೈ ಹಿಡಿಯುವಂತೆ ಹೇಳಿದವಳೂ ಅವಳೇ. ಈಗ ವೇದವತಿಯೇ ಆಕಾಶರಾಜನ ಮಗಳಾಗಿ ನನ್ನ ಮನವನ್ನು ಗೆದ್ದಿರುವಳು. ಅವಳನ್ನು ನನಗೆ ಹೇಗಾದರೂ ಮಾಡಿ ಮದುವೆಯನ್ನು ಮಾಡಿಸು ಅಮ್ಮ. ಹೀಗೆ ಶ್ರೀನಿವಾಸನು ಬಕುಲೆಯನ್ನು ಕೇಳಿದಾಗ ಆಕೆ ಸ್ವಾಮಿ ಕಾರ್ಯವನ್ನು ಒಪ್ಪಿಕೊಂಡಳು. ಬಕುಲೆಯು ಅಶ್ವವನ್ನೇರಿ ಶ್ರೀನಿವಾಸನು ತಿಳಿಸಿದ ದಾರಿಯಲ್ಲಿ ಹೋಗಿ ನಾರಾಯಣಪುರದ ಅರಮನೆಯ ಉದ್ಯಾನವನವನ್ನು ತಲುಪಿದಳು. ಅಲ್ಲಿ ಕೆಲವು ಕನ್ಯೆಯರನ್ನು ಆಕಾಶರಾಜನ ಪುತ್ರಿ ಎಲ್ಲಿರುವಳು ಎಂದು ಕೇಳಿದಳು. ಆಗ ಅವರು ಪದ್ಮಾವತಿಯೊಡನೆ ತಾವು ವಿಹರಿಸುತ್ತಿದ್ದಾಗ ಸುಂದರ ಯುವಕನನ್ನು ನೋಡಿದ್ದು ಆ ಬೇಟೆಗಾರನ ಸೌಂದರ್ಯಕ್ಕೆ ಮೋಹಿತಳಾಗಿ ಜ್ವರಪೀಡಿತಳಾಗಿ ಹಾಸಿಗೆ ಹಿಡಿದಿರುವುದನ್ನು ತಿಳಿಸಿದರು. ಆ ಕನ್ಯೆಯರು ಪದ್ಮಾವತಿಯ ಆರೋಗ್ಯ ಸುಧಾರಿಸಲು ಅಗಸ್ತ್ಯೇಶ್ವರನಿಗೆ ಪೂಜೆ ಸಲ್ಲಿಸಲು ಅಲ್ಲಿಗೆ ಬಂದಿದ್ದರು. ಅಮ್ಮ, ಪದ್ಮಾವತಿಯು ಆ ಬೇಟೆಗಾರನ ಕುದುರೆಯೇ ಕಲ್ಲೇಟಿನಿಂದ ಸಾವಿಗೀಡಾದದ್ದನ್ನು ಸ್ಮರಿಸಿ ದುಃಖಿಸುತ್ತಿದ್ದಾಳೆ. ಅವಳ ಮನಸ್ಸು ಮಂಕಾಗಿದೆ. ಈಗ ಅವಳ ಪರವಾಗಿ ಪೂಜೆ ಸಲ್ಲಿಸಲು ಅಗಸ್ತ್ಯೇಶ್ವರರ ದೇವಾಲಯಕ್ಕೆ ನಾವು ಬಂದಿರುವೆವು ಎಂದರು. ಕನ್ಯೆಯರ ಮಾತುಗಳನ್ನು ಆಲಿಸಿದ ಬಕುಲೆ ಹಿಗ್ಗಿದಳು. ಶ್ರೀನಿವಾಸನ ಬಗ್ಗೆ ತನಗಿದ್ದ ಅಜ್ಞಾನ ಮೋಹಗಳು ದೂರವಾಗಿ ಸಾಕ್ಷಾತ್ ಜಗದೀಶ್ವರನೆಯ ಮಗನಾಗಿ ಇಲ್ಲಿದ್ದಾನೆ ಎಂಬ ಭಾವನೆಯು ಅವಳಿಗೆ ಬಂದಿತು. ಕನ್ಯೆಯರು, ತಾಯಿ, ನೀವು ಯಾರು ಎಂದು ಕೇಳಿದರು. ಆಗ ಅವಳು, ನಾನು ಬಕುಲಾದೇವಿ, ಶ್ರೀನಿವಾಸನ ದಾಸಿ. ನಾನು ಮಹಾರಾಣಿ ಧರಣೀದೇವಿಯರನ್ನು ನೋಡಬೇಕು ಎಂದಳು. ಇದಕ್ಕೆ ನೀವು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡಳು. ಕನ್ಯೆಯರು ಆಕೆಯ ಮಾತಿಗೆ ಒಪ್ಪಿ ಬಕುಲೆಯನ್ನು ನಾರಾಯಣಪುರದ ಆಕಾಶರಾಜನ ಮನೆಗೆ ಕರೆದೊಯ್ದರು. ವಲ್ಮೀಕದಲ್ಲಿ ನೆಲೆಸಿದ್ದ ಶ್ರೀನಿವಾಸನು ತನ್ನ ತಾಯಿ ಬಕುಳೆಯೊಡನೆ ನಾರಾಯಣಪುರಕ್ಕೆ ಕಳಿಸಿದರೂ ತಾನು ಸುಮ್ಮನೇ ಇರಲಿಲ್ಲ. ಸ್ತ್ರೀಯರಿಗೆ ವಹಿಸಿದ ಕೆಲಸ ಸುಗಮವಾಗಿ ಸಾಗುವುದೋ ಇಲ್ಲವೋ ಎನಿಸಿ ತನ್ನ ಕಾರ್ಯವನ್ನು ತಾನೇ ಮಾಡಿಕೊಳ್ಳುವ ಸಂಕಲ್ಪ ತಳೆದನು. ಶ್ರೀನಿವಾಸನು ಕೊರವಂಜಿ ವೇಷವನ್ನು ಧರಿಸಿ ಅದಕ್ಕೆ ತಕ್ಕ ವೇಷಭೂಷಣ, ಶಂಖ, ಶೂಲೆ, ಗುಲಗಂಜಿ, ಕವಡೆಗಳ ಆಭರಣವನ್ನು ಧರಿಸಿ ಮುದುಕಿಯ ರೂಪದಲ್ಲಿ ಬ್ರಹ್ಮನನ್ನು ಶಿಶು, ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿಕೊಂಡನು. ಕೊರವಂಜಿಯ ನವರತ್ನಗಳನ್ನು ನವಧಾನ್ಯಗಳನ್ನಾಗಿ ತುಂಬಿಕೊಂಡು ಬುಟ್ಟಿಯನ್ನು ತಲೆಯ ಮೇಲೆ ಇರಿಸಿಕೊಂಡು ನಾರಾಯಣಪುರಕ್ಕೆ ಹೊರಟಳು. ನಾರಾಯಣಪುರದಲ್ಲಿ ಹಲವಾರು ಜನರಿಗೆ ಭವಿಷ್ಯವನ್ನು ಹೇಳಿ ಕಾಯಿಲೆಯನ್ನು ಗುಣಪಡಿಸಿ ಜನರನ್ನು ನಂಬಿಸಿ ಈ ವಿಷಯ ಅರಮನೆಗೆ ತಲುಪುವಂತೆ ಮಾಡಿದನು. ಅಂತಃಪುರದ ದಾಸಿಯೊಬ್ಬಳು ನಗರಕ್ಕೆ ಬಂದ ಕೊರವಂಜಿಯ ಸಹಾಯದಿಂದ ಪದ್ಮಾವತಿಯ ಜ್ವರವನ್ನು ಗುಣಪಡಿಸಲು ಸಾಧ್ಯ ಎಂದು ವಿಷಯವನ್ನು ಧರಣೀದೇವಿಗೆ ಮುಟ್ಟಿಸಿದಳು. ಕೊರವಂಜಿಯ ಮಹಿಮೆಯನ್ನು ನಾರಾಯಣಪುರದ ನಾಗರಿಕರು ಕೊಂಡಾಡಿದರು. ಕೊರವಂಜಿಯನ್ನು ಅಂತಃಪುರಕ್ಕೆ ಆಹ್ವಾನಿಸಲಾಯಿತು. ಆದರೆ ಕೊರವಂಜಿಯು ಕೂಡಲೇ ಬಾರದೆ ತಾನು ಬಡವಿ ಎಂದು ಮಹಾರಾಣಿಯು ತನ್ನನ್ನು ಹೀನಾಯವಾಗಿ ಕಾಣಬಹುದು ಎಂದು ಹೇಳಿದಳು. ಧರಣೀದೇವಿಗೆ ಈ ವಿಷಯವನ್ನು ತಿಳಿದಾಗ ಪದ್ಮಾವತಿಯ ಜ್ವರ ಗುಣವಾದರೆ ಸಾಕು, ತಾನೇ ಕೊರವಂಜಿಯ ಬಳಿಗೆ ತೆರಳುವೆನು ಎಂದಳು. ರಾಣಿಯು ಪರಿವಾರ ಸಹಿತಳಾಗಿ ರಾಜಬೀದಿಗೆ ಬಂದು ಕೊರವಂಜಿಯನ್ನು ಕಂಡಳು. ಧರಣೀದೇವಿಯು ತನಗೆ ತಿಳಿಯದಂತೆ ಕೊರವಂಜಿ ರೂಪದ ಹರಿಗೆ ನಮಸ್ಕಾರ ಮಾಡಿದಳು. ಹೇ ಧರ್ಮದೇವತೆ, ಸುದೈವದಿಂದ ನಿನ್ನ ದರ್ಶನ ನಮಗಾಯಿತು. ದಯತೋರಿ ನಮ್ಮ ಮನೆಗೆ ಬಾ ಎಂದು ಆದರ ಆಹ್ವಾನವನ್ನು ನೀಡಿದಳು. ಆಗ ಕೊರವಂಜಿಯು, ನಾನು ನರನಾರಾಯಣನ ಪತ್ನಿ. ನನಗೆ ಹಿಂದೆ ಮುಂದೆ ನಡೆದ ವಿಚಾರವೆಲ್ಲ ತಿಳಿಯುತ್ತದೆ. ನಾನು ಸತ್ಯವನ್ನೇ ನುಡಿಯುವೆನು. ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು ಎಂದಳು. ಧರಣಿಯು ಅವಳನ್ನು ತನ್ನ ರಾಜಗೃಹಕ್ಕೆ ಕರೆತಂದಳು. ಆಕೆಗೆ ಉತ್ತಮವಾದ ಆಸನವನ್ನಿತ್ತು ತಾಂಬೂಲವನ್ನು ಸವಿಯಲು ಕೊಟ್ಟು ಉಪಚರಿಸಿದಳು.
ಧರ್ಮದೇವತೆಯು ಮಹಾರಾಣಿಯನ್ನು ಮಂಗಳ ಸ್ನಾನ ಮಾಡಿ ಬಾ ಎನ್ನಲು ಆಕೆ ಹಾಗೆ ಮಾಡಿದಳು. ಇಷ್ಟ ಕುಲ ಗ್ರಾಮ ದೇವತೆಗಳನ್ನು ನಮಸ್ಕರಿಸಿ ಕೊರವಂಜಿಯ ಮಾತಿನಂತೆ ನಡೆದುಕೊಂಡಳು. ಧರಣಿ ದೇವಿಯನ್ನು ಕುರಿತು ಕೊರವಂಜಿಯು, ನನ್ನ ಮಗು ತುಂಬ ಹಠ ಮಾಡುತ್ತಿದೆ, ಅದಕ್ಕೆ ಹಾಲನ್ನು ಉಣಿಸು ಎನ್ನಲು ಬಂಗಾರದ ತಟ್ಟೆಯಲ್ಲಿ ಹಾಲನ್ನು ಇಟ್ಟಳು. ಆದರೆ ಆ ವಿಚಿತ್ರ ಶಿಶು ಏನೂ ಮಗುವನ್ನೇ ನಿಂದಿಸುತ್ತಾ ಕೊರವಂಜಿಯು ತಾನೇ ಕ್ಷೀರಾನ್ನವನ್ನು ತಿಂದಳು. ಮತ್ತೆ ಸ್ವಲ್ಪ ತಾಂಬೂಲವನ್ನು ಸವಿದಳು. ಮಗುವನ್ನು ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡು ಪೂರ್ವಕ್ಕೆ ಎದುರಾಗಿ ಕುಳಿತು ಕಾಲು ಚಾಚಿ ಕುಳಿತಳು. ಶ್ರೀಹರಿಯ ವಿಚಿತ್ರ ವೇಷವನ್ನು ಆಕಾಶ ಮಾರ್ಗದಲ್ಲಿ ಇಂದ್ರಾದಿ ದೇವತೆಗಳು ನೋಡಿ ಆನಂದಿತರಾದರು. ಲೀಲಾ ಮಾನುಷ ವಿಗ್ರಹನಾದ ಶ್ರೀನಿವಾಸನ ಮಹಿಮೆಯನ್ನು ಕೊಂಡಾಡಿ ಧನ್ಯರಾದರು. ಕಲಿಯುಗದಲ್ಲಿ ಪರಮಾತ್ಮನ ಈ ದಿವ್ಯ ಲೀಲಾ ರೂಪವನ್ನೇ ಕಂಡವರೇ ಧನ್ಯರು. ಈ ಕಥಾಭಾಗವನ್ನು ಆಲಿಸಿದವರು ಪುಣ್ಯವಂತರಾಗುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟಾಚಲ ಮಹಾತ್ಮೆಯ 8ನೇ ಅಧ್ಯಾಯ ಮುಗಿಯಿತು. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.